ಉಂಟು ಮಾಡ್ತಾರೆ. ಉಂಟು ಮಾಡಿದ ಮೇಲೆ ಆ ಪರಲೋಕದಲ್ಲಿ ಒಬ್ಬ ದೂತನು ದೇವರ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎಂಬ ಆಲೋಚನೆ. ಅದು ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಯೆಶಾಯ ಗ್ರಂಥದಲ್ಲಿ 14ನೇ ಅಧ್ಯಾಯ 13ನೇ ವಚನ ನೋಡಿ ಪ್ರಿಯರೇ. ಇವನು ಯಾಕೆ ಬಂಧಿಸಲ್ಪಟ್ಟಿದ್ದಾನೆ, ಇವನು ಯಾಕೆ ಬಂಧಿಸಲ್ಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಮಾತನ್ನು ಗಮನಿಸಬೇಕು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಡ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂತ ಮೇಲೆ ಏರಿ ಆಸೀನನಾಗುವೆನು. ಅಂದರೆ ಇದು ಪ್ರಿಯರ ದೇವರ ಮಕ್ಕಳಿರ ಗಮನಿಸಬೇಕು. ಒಬ್ಬ ಅರಸನನ್ನು ಕುರಿತು, ಆ ಅರಸನಲ್ಲಿ ಇರುವಂಥ ದುರಾತ್ಮನನ್ನು ಕುರಿತು, ಅಂದರೆ ಸೈತಾನನನ್ನು ಕುರಿತು ಹೇಳಿರುವಂಥದ್ದು. ಅರಸನಿಗೂ ಸೈತಾನ. ಇವಾಗ ಪೇತ್ರನ ನೋಡಿ ಒಂದು ಸಂದರ್ಭ ಬರುತ್ತೆ. ಪೇತ್ರನ ನೋಡಿ ಸೈತಾನನೇ ನನ್ನಿಂದ ತೊಲಗು ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಅಲ್ಲಿ ಪೇತ್ರನ ಸೈತಾನನ ಅಥವಾ ಪೇತ್ರನ ಒಳಗೆ ಸೈತಾನ ಬಂದಿದ್ದಾನ? ಪೇತ್ರನ ಒಳಗೆ ಸೈತಾನನ ಬಂದಿದ್ದಾನೆ. ಪೇತ್ರನ ಒಳಗೆ ಸೈತಾನನ ಬಂದಾಗ ಈ ಮನುಷ್ಯನು ದಾರಿ ತಪ್ಪಿ ಮಾತಾಡುವಂಥದ್ದು. ಅದೇ ಪ್ರಕಾರ ಪ್ರಪಂಚ ದೇಶವನ್ನು ಪಾಲನೆ ಮಾಡುವಂಥ ಅಧಿಕಾರಿಗಳಲ್ಲಿ ದುರಾತ್ಮನ ಅಂದರೆ ಸೈತಾನನು ಬಂದಿರುವಾಗ ಆ ಸೈತಾನನ ಒಂದು ಏನ್ರಿ ಪ್ರಾರಂಭದಲ್ಲಿ ಏನು ನಡೆದಿದೆಯೋ ಅದನ್ನು ಎತ್ತಿ ತೋರಿಸ್ತಾ ಇದ್ದಾನೆ ಇಲ್ಲಿ. ಈ ದೇವರು ಅದನ್ನು ತೋರಿಸುವಂಥದ್ದು ಏನಪ್ಪ ಅಂತ ನೋಡುವಾಗ, ನೀನು ಅಂದರೆ ಚಕ್ರವರ್ತಿಯ ಒಳಗಡೆ, ಚಕ್ರವರ್ತಿ ಕೂಡ ಹಾಗೆ ಯೋಚನೆ ಮಾಡಿದ್ದಾನೆ. ಅಂದರೆ ಉನ್ನತವಾಗಿ ಯೋಚನೆ ಮಾಡಬೇಕಂತ, ಉನ್ನತವಾಗಿ ನನ್ನ ರಾಜ್ಯ ಸಿಂಹಾಸನವನ್ನು ಉನ್ನತವಾಗಿ ಇರಬೇಕು ಅಂತ. ಅದೇ ಪ್ರಕಾರ ಅವನು ಒಳಗಡೆ ಅಂದರೆ ಅವನು ಆ ರೀತಿ ಯೋಚನೆ ಮಾಡಿದ್ದಾನಂದರೆ ಅವನ ಒಳಗಡೆ ದುರಾತ್ಮ ಸೈತಾನನಿದ್ದಾನಲ್ಲ, ಆ ಸೈತಾನನು ಏನು ಮಾಡಿದ್ದಾನಂತ ನೋಡುವಾಗ ಇಂಥ ಆಲೋಚನೆ ಮಾಡಿದ್ದಾನೆ. ಇದು ನೆಬೂಕದ್ನೆಚ್ಚರನ ಕುರಿತು ಒಂದು ಪ್ರವಾದನೆ ಇರುವಾಗ ಅವನಲ್ಲಿ ಈ ದುರಾತ್ಮನು ಇಲ್ಲ ಸೈತಾನನಿಗೆ ಯೋಚನೆ ಮಾಡ್ತಾ ಇದ್ದಾನಂತೇಳಿ ಆ ಸೈತಾನನ ಕುರಿತು ಮುಂಚಿತವಾಗಿ ತಿಳಿಸುವಂಥದ್ದು. ಏನಂತ ನೋಡುವಾಗ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಟ್ಟಿದ್ದೀ. ಅಧೋಲೋಕಕ್ಕೆ ತಳ್ಳಲ್ಪಟ್ಟಿದ್ದೀ. ಯಾವಾಗ ತಳ್ಳಲ್ಪಟ್ಟಿದ್ದಾನೆ ಅಂತ ನೋಡುವಾಗ ಜಗತ್ತು ಉಂಟಾಗಲಾರ್ದು ಮೊದಲು. ಇದು ಪ್ರಪಂಚದ ಕ್ರೈಸ್ತರಿಗೆ ಇನ್ನೂ ಅರ್ಥ ಆಗಲಿಲ್ಲ. ಇವಾಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಶರೀರಧಾರಿಯಾಗಿ ಬರೋದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಾರಂಭಕ್ಕೆ ಹೋಗಬೇಕಾಗತ್ತೆ. ಪ್ರಾರಂಭಕ್ಕೆ ಹೋದಾಗ ಕೆಲವು ವಿಷಯಗಳು ನಮಗೆ ಗೊತ್ತಾಗುತ್ತೆ. ಯಾರು ಇವನು ಅಂತ ನೋಡುವಾಗ ಒಬ್ಬ ದೂತನು ಏನು ಮಾಡಿದ್ದಾನೆಂದರೆ ದೇವರ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿದಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ. ಆನಂತರ ಸೋತು ಹೋಗ್ತಾನೆ. ಸೋತೋದ್ಮೇಲೆ ಎಲ್ಲಿ ಬೀಳ್ತಾನಂತಿರುತ್ತೆ? ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ಅಧೋಲೋಕಕ್ಕೆ ತಳ್ಳಲ್ಪಟ್ಟಿದ್ದಾನ. ಯಾವಾಗ ತಳ್ಳಲ್ಪಟ್ಟಿದ್ದಾನೆ? ಪ್ರಕಟಣೆ ಗ್ರಂಥ ಯಾವಾಗ ತಳ್ಳಲ್ಪಟ್ಟಿದ್ದಾನೆ? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 20ನೇ ಅಧ್ಯಾಯ 1ನೇ ವಚನ ಪ್ರಿಯರೇ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಎಲ್ಲಿಟ್ಟಿದ್ದಾನೆ 1000 ವರ್ಷ ಅಂತ ನೋಡುವಾಗ ಅಧೋಲೋಕದಲ್ಲಿ ತಳ್ಳಿದನಂತೆ. ಯಾರನ್ನ ತಳ್ಳಿದ್ದಾನೆ? ಒಬ್ಬ ದೂತ. ಅವನು ಯಾರಂತ ನೋಡುವಾಗ ಅದೇ ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಅವನಿಗೆ ಏನು ಹೆಸರು ಬರುತ್ತೆ? ಪುರಾತನ ಘಟ ಸರ್ಪನೆಂದು, ಸೈತಾನನೆಂದು, ಪಿಶಾಚನೆಂದು ಹೆಸರು ಬರುತ್ತೆ. ಅಂದರೆ ಇವನು ಸೈತಾನನು ಪುರಾತನ ಘಟ ಸರ್ಪ ಎಂದು ಹೆಸರು ಪಡೋದಕ್ಕಿಂತ ಮುಂಚಿತವಾಗಿ ಏನಾಗಿದ್ದಾನಂತ ನೋಡುವಾಗ ಒಬ್ಬ ದೇವದೂತನು. ಅವನೇನಾಗಿದ್ದಾನವನು? ಒಬ್ಬ ದೇವದೂತನು. ದೇವದೂತನು ಅಂದರೆ ದೇವರ ಸೇವಕನು. ದೇವದೂತರಲ್ಲಿ ಉನ್ನತವಾದಂಥ ಅಧಿಕಾರವನ್ನು ಪಡ್ಕೊಂಡವನು. ಉನ್ನತವಾದಂಥ ಅಧಿಕಾರವನ್ನು ಪಡ್ಕೊಂಡಿರುವಂಥ ಒಬ್ಬ ದೇವದೂತನು
ಏನ್ರಿ, ಪರಲೋಕದ ದೇವರ ಸಿಂಹಾಸನವನ್ನು ಪಡ್ಕೊಳ್ಬೇಕು ಎಂಬ ಉದ್ದೇಶದಿಂದ ಅವನೇನು ಮಾಡ್ತಾನಂದರೆ ಒಳಗೆ ಕುತಂತ್ರ ಮಾಡಿ ಆನಂತರ ಏನ್ರಿ ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ಸೋತು ಹೋಗ್ತಾನೆ, ಸೋತು ಹೋದ್ಮೇಲೆ ಬಂಧಿಸಲ್ಪಡುವಂಥದ್ದು. ನಮ್ಮ ಕ್ರೈಸ್ತರಲ್ಲಿ ಈ ವಿಷಯ ಏನಪ್ಪ ಅಂತ ನೋಡುವಾಗ ಆಮೇಲೆ ಯುದ್ಧ ನಡೆಯುತ್ತೆ. ಅಂದರೆ ಪರಲೋಕದಲ್ಲಿ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಹೇಳ್ತಾರೆ ಗೊತ್ತಾ? ಮುಂಚಿತವಾಗಿ ನಡೆದೋಗಿಲ್ಲ, ಅದು ಭವಿಷ್ಯತ್ತಲ್ಲೇ ನಡೆಯುತ್ತೆ, ಆಮೇಲೆ ನಡೆಯುತ್ತೆ, ಇಲ್ಲಾಂದರೆ ಕ್ರಿಸ್ತನ ಎರಡನೇ ಆಗಮನದಲ್ಲಿ ನಡೀಬೋದು, ಇಲ್ಲ ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ನಡೀಬೋದು ಅಂತೇಳಿ ಈ ರೀತಿ ಮಾತನಾಡ್ಕೊಳ್ತಾರೆ. ಇಲ್ಲ, ಇದು ಜಗತ್ತುಂಟಾಗಲಾರ್ದು ಮುಂಚಿತವಾಗಿ ನಡೆದೋಗಿದೆ. ಯಾಕೆಂದರೆ ಯೇಸು ಪ್ರಭು ದೈವಕುಮಾರನಾಗಿರುವಂಥ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ, ದೈವಕುಮಾರನಾಗಿರುವಂಥ ದೇವರು ಶರೀರಧಾರಿಯಾಗಿ ಬರಬೇಕಾದ್ರೆ ಕಾರಣ ಏನು ಕಾರಣ ಇದೆ? ಯಾಕೆ ಬಂದಿದ್ದಾರೆ ಈ ಲೋಕಕ್ಕೆ? ಯಾಕೆ ಬಂದು ಈ ಲೋಕದಲ್ಲಿ ಭಯಂಕರವಾದಂಥ ಶೋಧನೆಗಳು, ಏನ್ರಿ ಶ್ರಮೆಗಳು, ಬಾಧೆಗಳು ಅನುಭವಿಸ್ಬೇಕಾಗಿತ್ತು ಆತನು? ಯಾಕೆ ಆತನು ಇಷ್ಟೊಂದು ಭಯಂಕರವಾದಂಥ ಬಾಧೆಗಳನ್ನು ಆತನು ಅನುಭವಿಸಿದ್ದಾನೆ? ಯಾಕೆ ಪೆಟ್ಟುಗಳನ್ನು ತಿಂದಿದ್ದಾನೆ? ಯಾಕೆ ಆತನು ಶಿಲುಬೆ ಮರಣವನ್ನು ಹೊಂದಿದ್ದಾನೆ? ಯಾಕೆ ಆತನು ರಕ್ತವನ್ನು ಸುರಿಸಿದ್ದಾನೆ? ಯಾಕೆ ಆತನು ಮರಣ ಹೊಂದಿದ್ದಾನೆ? ಕಾರಣ ಗೊತ್ತಾಗಬೇಕಾದ್ರೆ ಇವೆಲ್ಲ ತಿಳ್ಕೋಬೇಕು. ಈ ದೂತನು ದೇವರ ಸಿಂಹಾಸನವನ್ನು ಪಡ್ಕೊಳ್ಬೇಕು ಅಂತ ಸೋತೋಗಿದ್ದಾನೆ, ಆಮೇಲೆ ದೊಬ್ಬಲ್ಪಟ್ಟಿದ್ದಾನೆ. ಎಲ್ಲಿಗೆ ಅಂತ ನೋಡುವಾಗ ಅಧೋಲೋಕ, ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟಿದ್ದಾನೆ. ಅಧೋಲೋಕನೂ ಅಂತಾರೆ ಅದಕ್ಕೆ, ಅಲ್ಲಿಗೆ ತಳ್ಳಲ್ಪಟ್ಟಿದ್ದಾನೆ. ಇನ್ನೊಂದು ಮಾತನ್ನು ಕೂಡ ನೋಡಿ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಪ್ರಿಯರೇ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನೋಡಿ. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಗುಂಡಿಗಳಿಗೆ ಒಪ್ಪಿಸಿದನು. ಯಾವಾಗ ಒಪ್ಪಿಸಿದನಂತ ನೋಡುವಾಗ ಏನ್ರಿ, ಜಗತ್ತುಂಟಾಗಲಾರ್ದು ಮೊದಲು, ಅಂದರೆ ಈ ಪಂಚಭೂತಗಳು ಉಂಟಾಗಲಾರ್ದು ಮೊದಲು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಅವನ ಜೊತೆಯಲ್ಲಿ ದೂತರು ಕೂಡ ಇದ್ದಾರಲ್ಲ, ಆ ದೂತರು ಕೂಡ ಸೋತೋಗಿದ್ದಾರೆ. ಸೋತೋದ ಮೇಲೆ ಸೈತಾನನ ದೂತರನ್ನು ದೊಬ್ಬಿ ಪಾತಾಳ ಲೋಕದಲ್ಲಿ, ಅಧೋಲೋಕ, ಕತ್ತಲೆಯ ಗುಂಡಿಯಲ್ಲಿ ದೊಬ್ಬಿದ್ದಾರೆ. ಅಲ್ಲಿ ಈ ದೊಬ್ಬುವಂಥ ಸಮಯದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತೇಳಿ ಒಂದು ಮಾತಿರುತ್ತೆ. ಅದೇ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು ಅಂತೇಳಿದ್ರೆ, ಸ್ವಲ್ಪ ಕಾಲ ಯಾಕೆ ಬಿಡುಗಡೆ ಮಾಡ್ತಾರೆ? ಸ್ವಲ್ಪ ಕಾಲ ಯಾಕೆ ಬಿಡುಗಡೆ ಮಾಡಬೇಕು ಅವನಿಗೆ? 3ನೇ ವಚನದಲ್ಲಿ, ಅದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಸ್ವಲ್ಪ ಕಾಲ ಯಾಕೆ ಬಿಡುಗಡೆ ಮಾಡಿದ್ದಾರೆ? ಅಲ್ಲೇ ಬಿಟ್ಟಿದ್ರಾಗಿತ್ತಲ್ಲ ಏನ್ರಿ, ಸೈತಾನನನ್ನು ಅಲ್ಲೇ ಬಿಟ್ಟಿದ್ರಾಗಿತ್ತಲ್ಲ, ಯಾಕೆ ಬಿಡುಗಡೆ ಮಾಡಬೇಕಾಗಿತ್ತು? ಬಿಡುಗಡೆ ಮಾಡಿ ಮತ್ತೆ ಭೂಲೋಕಕ್ಕೆ ಯಾಕೆ ತಳ್ಳಬೇಕಾಗಿತ್ತು? ಅಲ್ಲಿ ಬಿಡುಗಡೆ ಮಾಡಿ ಭೂಲೋಕಕ್ಕೆ ತಳ್ಳಿದ್ದಾನೆ. ಭೂಲೋಕದಲ್ಲಿ ಯಾರಿದ್ದಾರೆ? ಮನುಷ್ಯರು. ಅಂದರೆ ಪ್ರಾರಂಭದ ಮನುಷ್ಯರು ಯಾರು ಬರ್ತಾರೆ? ಆದಾಮನು ಅವಳು ಉಂಟಾದ ಮೇಲೆ ಅವರ ಮಧ್ಯದಲ್ಲಿ ಬಿಡ್ತಾನೆ ಭೂಲೋಕಕ್ಕೆ. ಯಾಕೆ ಬಿಡಬೇಕಾಗಿತ್ತು? ದೇವರು ಬಿಟ್ಟಿರೋದರಿಂದ ಅವನು ಬಂದಿರೋದರಿಂದ ಹಣ್ಣು ತಿನ್ನುವಂತೆ ಮಾಡಿರೋದರಿಂದ ಪಾಪ ಬಂದಿರೋದರಿಂದ ಶಾಪ ಬಂತು, ಮರಣ ಬಂತು. ಅವನನ್ನು ಬಿಡದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ ಕೆಲವರು. ಆದರೆ ಹಿಂದೆ ಏನು ನಡೆದಿದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಲ್ವ? ಅಂದರೆ ಹೊರಗಡೆ ಇದ್ದಂಥ ಜನರು ತಿಳ್ಕೊಳ್ತಾರೋ ಬಿಡ್ತಾರೋ ಎರಡನೇ ವಿಷಯ. ಮತ್ತು ನಾವೇನಾದರೂ ತಿಳ್ಕೊಳ್ತಾ ಇಲ್ಲೋ ಅಂತ ನೋಡುವಾಗ ಅವೆಲ್ಲ ಬೇಡ. ಇವಾಗ ಹಬ್ಬ ಬಂತು, ಹಬ್ಬ ಮಾಡೋಣ, ನಾವು ಹೊಸ ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು, ಮನೆಯೆಲ್ಲ ಎಲ್ಲ ಏನು ಮಾಡಬೇಕು? ಪೇಂಟ್ ಹೊಡಿಬೇಕು, ಬಣ್ಣ ಹೊಡಿಬೇಕು. ಈ ಕೆಲಸದಲ್ಲಿ ನಾವೆಲ್ಲ ಇರ್ತೀವಿ. ನೀವು ಹಬ್ಬದ ಹೇಳ್ತೀರಾ, ಏನು ಹೇಳ್ತೀರಾ ಹೇಳ್ಕೊಂಡು ನೀವು ಹೋಗಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮದೆಲ್ಲ ಕೂಡ ಇವಾಗ ನೋಡಿ ಹಬ್ಬದ ವಾತಾವರಣ. ಕ್ರೈಸ್ತರ ಮಧ್ಯದಲ್ಲೆಲ್ಲ ಕೂಡ ಹಬ್ಬದ ವಾತಾವರಣ, ಕೇಕ್ ಕಟ್ಟಿಂಗ್ ಮಾಡೋಣ, ಆಮೇಲೆ ಆಮೇಲೆ ಲೈಟ್ಗಳು, ಆಮೇಲೆ ಚರ್ಚೆಲ್ಲ ಎಲ್ಲ ಕೂಡ ಸಿಂಗಾರ ಮಾಡೋಣ, ಚೆನ್ನಾಗಿ ಮಾಡೋಣ, ಎಲ್ಲ ಚೆನ್ನಾಗಿರಲಿ. ನಾವು ಬಟ್ಟೆಗಳು ಹೊಸ ಬಟ್ಟೆಗಳು ತೊಗೊಳ್ಳಿ, ಒಳ್ಳೆ ರೀತಿಯಲ್ಲಿ ಊಟ ಮಾಡಿ, ತಪ್ಪೇನಿಲ್ಲ. ನಿಮ್ಮ ಮನೆಗಳಿಗೆ ಲೈಟ್ ಹಾಕ್ಕೊಳ್ತೀರಾ, ಇನ್ನು 10 ಲೈಟ್ ಹಾಕ್ಕೊಳ್ತೀರಾ, 100 ಲೈಟ್ ಹಾಕ್ಕೊಳ್ತೀರಾ, 1000 ಲೈಟ್ ಹಾಕ್ಕೊಳ್ತೀರಾ, ಸ್ಟಾರ್ ಹಾಕ್ಕೊಳ್ತೀರಾ, ನಿಮ್ಮಿಷ್ಟ. ವಾಕ್ಯದ ಪ್ರಕಾರ ನೀವು ಇಲ್ಲದೆ ಹೋದರೆ ಎಲ್ಲ ಕೂಡ ವ್ಯರ್ಥ.
ನಿಮ್ಮ ಬದುಕುಗಳಲ್ಲಿ ನಿಜವಾದ ಬೆಳಕಿಲ್ಲದೆ ಹೋದರೆ, ನಿಮ್ಮ ಬದುಕುಗಳಲ್ಲಿ ಭಕ್ತಿ ಇಲ್ಲದೆ ಹೋದರೆ, ನಿಮ್ಮ ಬದುಕಿನಲ್ಲಿ ದೇವರು ಇಲ್ಲದೆ ಹೋದರೆ, ನೀನು ಲೈಟ್ ಹಾಕ್ಕೊಂಡ್ರೆ ಏನು, ಕುಣಿದಾಡಿದ್ರೆ ಏನು ಮಾಡಿದ್ರೆ ಏನಿದೆ ಹೇಳು? ಅವೆಲ್ಲ ಬೇಡ ಬ್ರದರ್, ನಮ್ಗೆ ಲೈಟ್ ಬೇಕು, ಸ್ಟಾರ್ ಬೇಕು, ಊಟ ಬೇಕು, ಕುಣಿದಾಡ್ತೀವಿ, ಕೇಕ್ ಕಟ್ಟಿಂಗು, ನಮ್ಮ ಮಕ್ಕಳನ್ನ ಬೆಳೆಸಿದ್ವಿ, ಮಕ್ಕಳು ಬಂದು, ನನ್ನ ಮಗ ಬಂದು ಏನಾಗ್ತಾನೆ, ಯೋಸೇಪನಾಗ್ತಾನೆ, ನನ್ನ ಮಗಳು ಬಂದು ಮರಿಯಳಾಗ್ತಾಳೆ, ಆ ಇಬ್ಬರು ಬಂದು ನಾಟಕ ಆಡ್ತಾರೆ, ಆ ಮಕ್ಕಳ ಕೈಯಲ್ಲಿ ಚಿಕ್ಕದೊಂದು ಬೊಂಬೆ ಕೊಡ್ತೀವಿ, ಯೇಸು ಕ್ರಿಸ್ತರ ನಾಟಕ, ಜೈ ಅಂದ್ಬಿಡೋಣ, ಕುಣಿಯೋಣ, ತಿನ್ನೋಣ, ಹಾಯ್ ಮಜಾ ಮಾಡೋಣ ಅಂತ. ಹೀಗಾಗಿದ್ದು ನೋಡಿದಂತ ಅವ್ರ ಮಧ್ಯದಲ್ಲಿ ಮತ್ತು ಯೇಸು ಪ್ರಭು ದೀಕ್ಷಾಸನ ಪಡ್ಕೊಂಡ ಮೇಲೆ ಒಂದು ಚಿಕ್ಕ ಯೇಸು ಪ್ರಭು ಬರ್ತಾನೆ, ಇನ್ನೊಬ್ಬನು ಸೈತಾನ್ ಕಪ್ಪು ಡ್ರೆಸ್ ಹಾಕೊಂಡು ಬರ್ತಾನೆ, ಇವನು ಸೈತಾನಂತೆ, ಇವನು ಯೇಸು ಪ್ರಭು ಅಂತೆ ಮಾತಾಡ್ತಾರಂತೆ, ಕಥೆಗಳು ಹೇಳ್ಬಿಡ್ತಾರೆ. ಅಂದರೆ ದೇವರ ವಾಕ್ಯಗಳನ್ನು ಎಲ್ಲಿ ತನಕ ಕಲ್ತಿದ್ದಾರೆ, ಏನು ಕಲ್ತಿದ್ದಾರೆ, ಏನಂತ ಏನೂ ಇಲ್ಲ, ಎಲ್ಲ ಮತ್ತಿನಲ್ಲಿದ್ದಾರೆ, ಮಾಯದಲ್ಲಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸರಿ ಯೋಚನೆ ಮಾಡಿ, ನಮ್ಮವರೆಲ್ಲರೂ ಕೂಡ ಮೊಟ್ಟ ಮೊದಲು ನಮ್ಮೂರು ಸರಿ ಆಗಬೇಕು. ಇಲ್ಲಿ ಏನಾಗಿದೆ ಅಂತ ನೋಡುವಾಗ 3ನೇ ವಚನದಲ್ಲಿ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ. ಏನು ಸ್ವಲ್ಪ ಕಾಲ? ಯಾಕೆ ಬಿಡುಗಡೆ ಮಾಡಿದ್ದಾರೆ? ಯಾಕೆ? ದೇವರೇ ನಾನು ಪಾಪ ಮಾಡಿದ್ದೀನಲ್ಲ, ದೇವರೇ ನಾನು ತಪ್ಪು ಮಾಡಿದ್ದೀನಲ್ಲ, ನನ್ನನ್ನು ನೀವು ಶಿಕ್ಷಿಸ್ತಾ ಇದ್ದೀರಾ, ಓಕೆ. ನಿನ್ನ ಮಕ್ಕಳು ತಪ್ಪು ಮಾಡಿದ್ರೆ ಏನು ಮಾಡ್ತೀರಾ? ನಾನು ಪಕ್ಷಪಾತಿಯಲ್ಲ. ದೇವ್ರ ಪಕ್ಷಪಾತಿನ? ದೇವ್ರ ಪಕ್ಷಪಾತಿ ಅಲ್ಲ. ನೀನು ತಪ್ಪು ಮಾಡಿದರೆ ನಿನಗೆ ಶಿಕ್ಷೆ, ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನನ್ನ ಮಕ್ಕಳು ಕೂಡ ಶಿಕ್ಷೆ ಆಗಬೇಕು. ಆಯ್ತು, ನನಗೆ ಅವಕಾಶ ಕೊಡ್ತೀರಾ? ಅದೇ ಅವಕಾಶ. ದೇವರು ಅವಕಾಶ ಯಾಕೆ ಕೊಟ್ಟಿದ್ದಾರಂದರೆ, ತಾನು ತಪ್ಪು ಮಾಡಿರೋದರಿಂದ ಶಿಕ್ಷೆ ಬಂದಿದೆ. ಇವಾಗ ನಿನ್ನ ಮಕ್ಕಳು, ಯಾಕೆಂದರೆ ನಿನ್ನ ಮಕ್ಕಳನ್ನು ಪಡಿತೀನಿ ಅಂತ ಹೇಳ್ತಾ ಇದ್ದೀರಾ, ಭೂಲೋಕವನ್ನು ಉಂಟು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಾ. ಆ ಮಕ್ಕಳು ತಪ್ಪು ಮಾಡಿದ್ರೆ, ಆ ಮಕ್ಕಳು ಪಾಪ ಮಾಡಿದ್ರೆ ಅವ್ರಿಗೆ ಏನು ಮಾಡ್ತೀರಾ? ಖಂಡಿತವಾಗಿ ಶಿಕ್ಷಿಸ್ತೀನಿ, ಖಂಡಿತವಾಗಿ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಪ್ರಿಯರೇ ಏನ್ರಿ, ಪ್ರಾರಂಭದಲ್ಲಿ ಆದಾಮನಿಗೆ ಹವ್ವಳಿಗೆ ಹೇಳಿದಾರ, ಏದೇನು ತೋಟ ಉಂಟು ಮಾಡಿದ ಮೇಲೆ ಆ ಏದೇನು ತೋಟದಲ್ಲಿ ಒಳ್ಳೆದರ ಕೆಟ್ಟದರ ಹರವನ್ನು ಹುಟ್ಟಿಸುವಂಥ ಹಣ್ಣಿನ ಮರವನ್ನು ಹಾಕಿದ್ದೀನಿ, ಇದ್ರ ತಂಟಿಗೆ ನೀವು ಹೋಗಬೇಡಿ ಅಂತ. ಅಲ್ಲಿ ಪಾಪ ಮಾಡಿದ್ರೆ ಏನು? ಪಾಪ ಮಾಡಿದ್ರೆ ಶಾಪ ಬರುತ್ತೆ, ಮರಣ ಬರುತ್ತೆ, ಅದೆಲ್ಲ ದೇವ್ರಿಗೆ ಗೊತ್ತಲ್ವ. ಮತ್ತು ದೇವ್ರಿಗೂ ಗೊತ್ತಾಗಿರುವಾಗ ತನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳೋದಕ್ಕೆ ದೇವ್ರು ಪ್ರಯತ್ನ ಮಾಡಿ. ಯಾಕೆಂದರೆ ಅಲ್ಲಿ ಮಾತು ಕೊಟ್ಟಿದ ಮೇಲೆ ಮಾತು ತಪ್ಪಲ್ಲ. ದೇವರು ಮಾತು ಕೊಟ್ಟಿದ್ದಾರೆ ಅಂದರೆ ಮಾತು ತಪ್ಪಲ್ಲ, ನಡೆಯುತ್ತೆ. ಆದರೆ ಕಾಪಾಡಿಕೊಳ್ಳೋದು ಹೇಗೆ? ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಂದರೆ ಪ್ರಾರಂಭದಿಂದ ಕೂಡ ಹೇಳ್ತಾ ಬರ್ತಾರೆ, ನೀವು ನನ್ನ ಮಾತನ್ನು ಕೇಳಬೇಕು ಅಂತ. ಎರಡನೇದಾಗಿ ವಿಷಯ ಏನಪ್ಪ ಅಂದರೆ, ಜಗತ್ತು ಉಂಟಾಗಲಾರ್ದ ಮೊದಲು ಇನ್ನೊಬ್ಬರು ನೇಮಿಸಲ್ಪಡ್ತಾರೆ, ಅವರೇ ಪ್ರಭು. ಇವಾಗ ಇವನಿಗೆ ಅವಕಾಶ ಕೊಟ್ಟಾಗ, ಯಾರಿಗೆ? ಸೈತಾನಿಗೆ ಅವಕಾಶ ಕೊಟ್ಟಾಗ ಅವನು ಭೂಲೋಕಕ್ಕೆ ಬೀಳ್ತಾನೆ. ಭೂಲೋಕಕ್ಕೆ ಬೀಳೋದಕ್ಕಿಂತ ಮುಂಚೆ ತಂದೆಯಾದ ದೇವರು ಮುಂಚಿತವಾಗಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾನೆ ಇಲ್ವಂತ ನೋಡುವಾಗ ಒಂದು ಸಾರಿ ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ನೋಡಿ ಪ್ರಿಯರೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಯಾವಾಗ ಗೊತ್ತು ಮಾಡಲ್ಪಟ್ಟಿದ್ದಾನೆ? ಯಾವಾಗ ನೇಮಿಸಲ್ಪಟ್ಟಿದ್ದಾನೆ ಪ್ರಭು ಅಂತ ನೋಡುವಾಗ, ಜಗತ್ತುಂಟಾಗಲಾರ್ದ ಮೊದಲೇ ನೇಮಿಸಲ್ಪಟ್ಟಿದ್ದಾನೆ. ಜಗತ್ತುಂಟಾಗಲಾರ್ದ ಮೊದಲು ನೇಮಿಸಲ್ಪಟ್ಟಿದ್ದಾನೆ. ಏನು ನೇಮಿಸಲ್ಪಟ್ಟಿದ್ದಾನೆ? ಜಗತ್ತುಂಟಾಗಲಾರ್ದ ಮೊದಲು ಏನೆಂದು ನೇಮಿಸಲ್ಪಟ್ಟಿದ್ದಾನೆ? ಜಗತ್ತು ಉಂಟಾಗಲಾರ್ದ ಮೊದಲು ಯೇಸು ಪ್ರಭು ಏನಂತ ನೇಮಿಸಲ್ಪಟ್ಟಿದ್ದಾನೆ? ಯಾರು ನೇಮಿಸಿದ್ದಾರೆ? ನೇಮಿಸಲ್ಪಟ್ಟಿದ್ದಂದರೆ ನೇಮಿಸಿದವರು ಯಾರು? ತಂದೆಯಾದ ದೇವರು ಇರುವುದರಿಂದ ನೇಮಿಸಿದ್ದಾರೆ. ಯಾಕೆ ನೇಮಿಸಲ್ಪಟ್ಟಿದ್ದಾರೆ? ಏನು ನೇಮಿಸದ್ದು ಏನಪ್ಪ ಅಂತ ನೋಡುವಾಗ ಏನ್ರಿ, ಸೈತಾನನು ಈ ಲೋಕಕ್ಕೆ ಬರ್ತಾನೆ, ಅನೇಕರನ್ನು ಮರುಳು ಮಾಡ್ತಾನೆ, ಅನೇಕರನ್ನು ಪಾಪದ ಮಾರ್ಗದಲ್ಲಿ ನಡೆಸ್ತಾನೆ, ಕತ್ತಲೆಯ ಮಾರ್ಗದಲ್ಲಿ, ಅಂಧಕಾರದ ದೊರೆತನದಲ್ಲಿ ಅಂದರೆ ಮಾಯದಲ್ಲಿ ತನ್ನ ಹತೋಟಿಯಲ್ಲಿ ನಡೆಸ್ಕೊಳ್ತಾನೆ, ತನ್ನ ಹತೋಟಿಯಲ್ಲಿ ಸೇರಿಸ್ಕೊಳ್ತಾನೆ. ಅವರನ್ನು ಬಿಡಿಸೋದಕ್ಕೆ, ಅವರೆಲ್ಲರನ್ನು ಕಾಪಾಡೋದಕ್ಕೆ ಭಕ್ತರನ್ನು, ಮಕ್ಕಳನ್ನು ಕಳಿಸ್ಕೊಡ್ತೀನಿ. ಕೊನೆಯದಾಗಿ ನನ್ನ ಮಗನ ಮೂಲಕ, ನನ್ನ ಪ್ರಿಯ ಕುಮಾರನ ಮೂಲಕ
ಯಾರ್ಯಾರು ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿದವರು ಎಲ್ಲರಿಗೋಸ್ಕರ ಈತನು ಏನಾಗ್ತಾನಂತ ನೋಡುವಾಗ ಏನ್ರಿ, ಈತನು ಶಿಕ್ಷೆ ಪಡ್ಕೊಳ್ತಾನೆ. ಈತನು ಪ್ರಭು ಅಂದರೆ ಅಲ್ಲಿ ಯೆಶಾಯ ಗ್ರಂಥದಲ್ಲಿ ಒಂದು ಮಾತು ನೋಡುವಾಗ, ಯೆಶಾಯ ಗ್ರಂಥದಲ್ಲಿ ಒಂದು ಮಾತು ಏನಪ್ಪ ಅಂತ ನೋಡುವಾಗ, ಎಲ್ಲರ ತಪ್ಪುಗಳಿಗೆ ಶಿಕ್ಷೆ ಕೊಡಬೇಕಲ್ಲ. ಎಲ್ಲರಿಗೆ ತಪ್ಪು ಮಾಡಿರ್ತಾರೆ ನೋಡಿ, ಆ ತಪ್ಪುಗಳಿಗೆ ಶಿಕ್ಷೆ ಎಲ್ಲರೂ ಪಡ್ಕೊಳ್ಬೇಕು. ಆದರೆ ಎಲ್ಲ ಶಿಕ್ಷೆಯನ್ನು ಯಾರು ಪಡ್ಕೊಳ್ತಾರೆ ಅಂತ ಇರುತ್ತೆ ಅಂತ ನೋಡುವಾಗ ಯೇಸು ಪ್ರಭು ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ನೋಡಿ. ಅಲ್ಲಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ ಪ್ರಿಯರೇ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ ಪ್ರಿಯರೇ. ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟದೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಹೊರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಆತನು ಹೊತ್ತ ಹೊರೆಯು ನಮ್ಮ ಸಂಕಷ್ಟವೇ ಹೌದು. ಅಂದರೆ ಆತನು ಹೊತ್ತಂಥ ಹೊರೆ, ಆತನು ಹೊತ್ತಂಥ ಹೊರೆ ಅಂದರೆ ನಮ್ಮೆಲ್ಲರ ಭಾರವನ್ನು, ನಮ್ಮೆಲ್ಲರ ಕಷ್ಟವನ್ನು ಆತನು ಹೊತ್ತಿದ್ದಾನೆ. ಅಂದರೆ ಯಾರ್ಯಾರು ತಪ್ಪು ಮಾಡಿದ್ದಾರೋ, ತಪ್ಪು ಮಾಡಿರುವಂಥ ಪ್ರತಿಯೊಬ್ಬರಿಗೆ ಏನಾಗಬೇಕಂತ ನೋಡುವಾಗ ಶಿಕ್ಷೆ ಆಗಬೇಕು. ಪ್ರತಿಯೊಬ್ಬರಿಗೆ ಏನಾಗಬೇಕು? ಶಿಕ್ಷೆ ಆಗಬೇಕು. ಪ್ರತಿಯೊಬ್ಬರಿಗೆ. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಗಿತ್ತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಅಂದರೆ ನಿನ್ನ ದೋಷ ಫಲವನ್ನು, ನನ್ನ ದೋಷ ಫಲವನ್ನು, ನಾವೆಲ್ಲರೂ ಮಾಡಿರುವಂಥ ದೋಷ ಫಲವನ್ನು, ಪಾಪದ ಫಲವನ್ನು, ಆ ಶಿಕ್ಷೆಯನ್ನು ಯಾರಿಗೆ ಹಾಕಿದ್ದಾನಂತ ನೋಡುವಾಗ ಆತನಿಗೆ ಹಾಕಿದ್ದಾನಂತ. ಅದಕ್ಕೆ ಆತನು ಜಜ್ಜಲ್ಪಡುವಂಥದ್ದು. ಆತನು ಬರಬೇಕು, ಮೊಟ್ಟ ಮೊದಲು ಈ ಲೋಕಕ್ಕೆ ಬರಬೇಕೆಂದು, ಈ ಲೋಕಕ್ಕೆ ಬಂದು ಏನ್ರಿ